ಅಡಿಕೆ ಮರಕ್ಕೆ ಬೇರು ಹುಳುವಿನ ಒಂದು ರೋಗ ಬರುತ್ತೆ. ಇದರಿಂದ ಸಾಕಷ್ಟು ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಹಾಗಿದ್ರೆ ಈ ಬೇರು ಹುಳುವಿನ ಗುಣಲಕ್ಷಣಗಳೇನು, ಯಾಕೆ ಬರುತ್ತೆ, ಇದನ್ನ ಯಾವ ರೀತಿ ತಡೆಗಟ್ಟೋದು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಹೇಗೆ ಈ ರೋಗ ಬರುತ್ತೆ ಅಂದ್ರೆ ಮಣ್ಣಿನಲ್ಲಿರುವ ಹುಳುಗಳಿಂದ ಈ ರೋಗ ಬರುತ್ತೆ. ಮೊದಲನೇದಾಗಿ ಮಣ್ಣಿನಲ್ಲಿರುವ ಹುಳುಗಳು ಅಡಿಕೆ ಮರದ ಬೇರುಗಳನ್ನ ತಿಂತವೆ. ನಂತರ ಇದರಿಂದ ಇಳುವರಿ ಕಡಿಮೆ ಆಗಿ ಅಡಿಕೆ ಮರ ಕುಂಠಿತವಾಗುತ್ತೆ. ಮತ್ತೆ ಅಡಿಕೆ ಮರ ಸುಲಭವಾಗಿ ಅಳ್ಳಾಡುತ್ತೆ. ಯಾಕಂದ್ರೆ ಬೇರಲ್ಲಿ ಶಕ್ತಿ ಇರಲ್ವಲ್ಲ, ಮುಂದೊಂದಿನ ಅಡಿಕೆ ಮರ ಸಾಯೋ ಚಾನ್ಸಸ್ ಕೂಡ ಇರುತ್ತೆ. ಈ ಬೇರು ಕೊಳೆ ರೋಗದ ಗುಣಲಕ್ಷಣಗಳೇನು ಅಂದ್ರೆ ಅಡಿಕೆಯ ಗರಿಗಳು ಹಳದಿ ಆಗಿರೋದು, ಕಾಂಡಗಳು ಕೊಳ್ತಿರೋದು, ಅಲ್ಲಲ್ಲೇ ಗರಿಗಳು ಬಾಡಿ ಹೋಗಿರೋದು, ಮತ್ತೆ ಅಡಿಕೆ ಮರಗಳು ಸಾಯ್ತಾ ಇರೋದು ಪ್ರಮುಖ ಗುಣಲಕ್ಷಣಗಳು. ಹಾಗಾದ್ರೆ ಈ ರೋಗನ ಯಾವ ರೀತಿ ನಿಯಂತ್ರಣ ಮಾಡೋದು ಅಂದ್ರೆ ಮೊದಲನೇದಾಗಿ ನಮ್ಮ ತೋಟನ ಸ್ವಚ್ಛವಾಗಿ ಇಟ್ಕೊಬೇಕು, ಕಳೆ ನಿಯಂತ್ರಣ ಮಾಡಿ. ಎರಡನೆಯದಾಗಿ ಅಡಿಕೆ ತೋಟದ ಬುಡದಲ್ಲಿ ನೀರು ನಿಂತ್ಕೊಂಡಲೇ ಇರೋ ರೀತಿ ಕಾಪಾಡ್ಕೊಬೇಕು. ಮೂರನೆಯದಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಮತ್ತೆ ಮೇ ತಿಂಗಳಲ್ಲಿ ಒಂದು ಮರಕ್ಕೆ 1 kg ಬೇವಿನ ಹಿಂಡಿ ಕೊಡಬೇಕು. ಇನ್ನು ಕೊನೆಯದಾಗಿ ಅಡಿಕೆ ಮರದ ಬುಡದಲ್ಲಿ ಇರ್ತಕ್ಕಂಥ ಮಣ್ಣನ್ನ ನಾವು ಸಡಿಲಗೊಳಿಸ್ಬಿಟ್ಟು 15 ಸೆಂಟಿಮೀಟರ್ ಆಳ ತೋಡ್ಬಿಟ್ಟು ಅದರೊಳಗಡೆ ಕ್ಲೋರೋಫೈರಿಫೈಸ್ ಔಷಧಿಯನ್ನ ನಾವು ಹಾಕೋದ್ರಿಂದ ಈ ರೋಗನ ನಾವು ತಡೆಗಟ್ಟಬಹುದು. ಇನ್ನು ನಾನಾ ರೀತಿಯಲ್ಲಿ ಈ ರೋಗನ ನಮ್ಮ ರೈತರು ತಡೆಗಟ್ತಾ ಇದ್ದಾರೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.